ಸೇರ್ಪಡೆಯಾದಂತಹ 9 ತಿಂಗಳಿಗೆ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಬಂದಿರುವಂತಹ ಜಗದೀಶ್ ಶೆಟ್ಟರ್ಗೆ ಕೋರ್ ಕಮಿಟಿ ಸದಸ್ಯ ಸ್ಥಾನ ಫಿಕ್ಸ್ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಶೆಟ್ಟರ್ ಮಾಜಿ ಸಿಎಂ ಹಾಗೂ ಬಿಜೆಪಿಯ ಹಿರಿಯ ನಾಯಕರಾಗಿದ್ದಾರೆ. ಶೆಟ್ಟರ್ ವಾಪಸ್ ಆದ ಬೆನ್ನಲ್ಲೇ ಕೋರ್ ಕಮಿಟಿ ಸ್ಥಾನವನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಪಕ್ಷ ಸಂಘಟನೆಗೆ ಸಿದ್ಧತೆಯನ್ನ ನಡೆಸೋದಕ್ಕೆ ಈ ರೀತಿಯಾದಂತಹ ಹೆಜ್ಜೆಯನ್ನ ಬಿಜೆಪಿ ಪಾಳ್ಯ ಇಟ್ಟಿದೆ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಉನ್ನತ ಮೂಲಗಳಿಂದಾನೇ ಲಭ್ಯವಾಗ್ತಾ ಇದೆ. ಜಗದೀಶ್ ಶೆಟ್ಟರ್ 9 ತಿಂಗಳ ಹಿಂದೆ ಕಳೆದ ಏಪ್ರಿಲ್ನಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಬಿಜೆಪಿಯ ಮೇಲೆ ಮುನಿಸಿಕೊಂಡು ಈಗ ಮರಳಿ ತಮ್ಮ ಮಾತೃ ಪಕ್ಷಕ್ಕೆ ಆಗಮಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಮರಳಿ ಮಾತೃ ಪಕ್ಷಕ್ಕೆ ಬಂದಿರುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಕೋರ್ ಕಮಿಟಿ ಸ್ಥಾನ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿ, ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿ ಪಾಳಿಯದ ಪ್ಲಾನ್. ಮಧುಸೂದನ್, ಖಂಡಿತವಾಗ್ಲೂ ವಿದ್ಯಾಶ್ರೀ, ಕಾಂಗ್ರೆಸ್ನ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಈ ಹಿಂದೆ ಬಿಜೆಪಿಯನ್ನ ತೊರಲಿಕ್ಕಿಂತ ಮುಂಚಿತವಾಗಿ ಕೋರ್ ಕಮಿಟಿ ಸದಸ್ಯರಲ್ಲಿ ಅವರು ಕೂಡ ಒಬ್ಬರಾಗಿದ್ರು. ರಾಜ್ಯ ಬಿಜೆಪಿ ಘಟಕದಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ ಆ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಲಹೆ ಸೂಚನೆಯನ್ನ ಕೊಡೋ ಅಂತ ಪ್ರಮುಖರ ಒಂದು ಕಮಿಟಿ ಏನಿದೆ, ಸಮಿತಿ ಏನಿದೆ, ಕೋರ್ ಕಮಿಟಿ, ಅದರಲ್ಲಿ ಅವರು ಕೂಡ ಸದಸ್ಯರಾಗಿದ್ರು. ಈಗ ಮತ್ತೊಮ್ಮೆ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮರಳಿ ಏನು ಬಿಜೆಪಿಗೆ ಆಗಮಿಸಿದ್ದಾರೆ, ಅವ್ರಿಗೆ ಎಗೈನ್ ಕೋರ್ ಕಮಿಟಿಯಲ್ಲಿ ಅವಕಾಶ ಸಿಗೋದು ಬಹುತೇಕ ನಿಶ್ಚಿತ. ಕಾರಣ ಏನು, ಹೇಗೆ ಅಂದರೆ ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದಲೇ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ನತ್ತ ಮುಖ ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರ ನಡೆಯನ್ನ ಪ್ರಶ್ನೆ ಮಾಡಿದಂಥ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸುದ್ದಿಗೋಷ್ಠಿ ಮಾಡೋ ಅಂಥ ಸಂದರ್ಭದಲ್ಲಿ ನೇರವಾಗಿ ಒಂದು ಮಾತನ್ನ ಹೇಳ್ತಾರೆ. ಜಗದೀಶ್ ಶೆಟ್ಟರ್ ಅವ್ರಿಗೆ ಬಿಜೆಪಿ ಎಲ್ಲವನ್ನ ಕೊಟ್ಟಿತ್ತು, ಆದರೆ ಅವ್ರು ಯಾಕೆ ಪಕ್ಷವನ್ನು ತೊರೆದ್ರು ಅಂತ ನಮಗೆ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರ ಸಲಹೆ ಸೂಚನೆ ಮೇರೆಗೆ ಅವ್ರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಡಿ ಅನ್ನೋ ಒಂದೇ ಒಂದು ಮಾತನ್ನ ಮಾತ್ರ ನೇರವಾಗಿ ಬಿಜೆಪಿ ಹೇಳಿದ್ದು. ಆದರೆ ಅದಕ್ಕೆ ಅವರು ಅಸಮಾಧಾನಗೊಂಡಿದ್ದಾರೆ, ಬಿಜೆಪಿಯನ್ನು ತೊರೆದಿದ್ದಾರೆ. ಒಂದು ವೇಳೆ ಮುಂಬರೋ ಅಂತ ದಿನದಲ್ಲಿ ಏನಾದರೂ ಜಗದೀಶ್ ಶೆಟ್ಟರ್ ಮರಳಿ ಬಿಜೆಪಿಗೆ ವಾಪಸ್ ಆಗಿದ್ದೆ ಆದರೆ ಅವರು ಈಗ ಏನು ಕೋರ್ ಕಮಿಟಿ ಸದಸ್ಯರು ಇದ್ದಾರೆ ಅದೇ ಸ್ಥಾನಮಾನವನ್ನು ನಾವು ನೀಡ್ತೇವೆ, ಜೊತೆಗೆ ತುಂಬ ಹೃದಯದ ಸ್ವಾಗತವನ್ನ ಮಾಡ್ತೇನೆ ಅನ್ನೋ ಒಂದು ಮಾತನ್ನ BS ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ರು ವಿದ್ಯಾಶ್ರೀ. ಹೀಗಾಗಿಯೇ ಕೋರ್ ಕಮಿಟಿ ಒಂದು ಏನು ಪಟ್ಟಿ ಇದೆಯಲ್ಲ, ಸಮಿತಿ ಏನಿದೆಯಲ್ಲ ಕೋರ್ ಕಮಿಟಿ ಸದಸ್ಯರದು, ಆ ಸದಸ್ಯರಾಗಿ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಇರ್ತಾರೆ. ಯಾವಾಗ ಅವರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ಗೆ ಹೋಗಿದ್ರು ಆಗ ಅವರು ಕೋರ್ ಕಮಿಟಿಯಿಂದ ಕೂಡ ಆಬ್ವಿಯಸ್ಲಿ ಆಟೋಮೆಟಿಕಲಿ ಅವರು ಆಚೆ ಹೋದಾಗ ಆಗಿತ್ತು. ಆದರೆ ಈಗ ರಾಜ್ಯದಲ್ಲಿ ಹೊಸ ಸಂಘಟನೆಯನ್ನು ಕಟ್ಟಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರ ಆಗಮನ ಆಗಿದೆ. ಎಲ್ಲ ಮೋರ್ಚಾಗಳಿಗೂ ಅಧ್ಯಕ್ಷರನ್ನು ಮಾಡಲಾಗಿದೆ, ಉಪಾಧ್ಯಕ್ಷರನ್ನು ಮಾಡಲಾಗಿದೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡಲಾಗಿದೆ, ಉಪಾಧ್ಯಕ್ಷರನ್ನ ಮಾಡಿ ಕಾರ್ಯದರ್ಶಿಗಳನ್ನ ಕೂಡ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಈಗ ಕೋರ್ ಕಮಿಟಿ ಕೂಡ ಪುನರ್ರಚನೆ ಆಗುತ್ತೆ. ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ನೇರವಾಗಿ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದಂಥ ಲಕ್ಷ್ಮಣ್ ಸವದಿ ಅವರು ವಾಪಸ್ ಹೊರಗಡೆ ಹೋಗ್ತಾರೆ. ಜಗದೀಶ್ ಶೆಟ್ಟರ್ ಅವರು ಹೊರಗಡೆ ಹೋದವರು ಏನು ಬಿಜೆಪಿಗೆ ಬಂದಿದ್ದಾರೆ ಅವರು ಮತ್ತೊಮ್ಮೆ ಕೋರ್ ಕಮಿಟಿಗೆ ಎಂಟ್ರಿ ಕೊಡ್ತಾರೆ. ಈ ಮೂಲಕ ಬಿಜೆಪಿಗೆ ಕೋರ್ ಕಮಿಟಿಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಸ್ಥಾನಮಾನ ಬಹುತೇಕ ನಿಶ್ಚಿತ ಅನ್ನೋ ಮಾಹಿತಿ ಬಿಜೆಪಿಯ ಉನ್ನತ ಮೂಲಗಳಿಂದಲೇ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತವೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.